ಎಲ್ಲರಿಗೂ ನಮಸ್ಕಾರ. ಇದು ಭಾವಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಿಂಚನ. ಇವತ್ತು ನಾವು ಕೊಲ್ಲಾಪುರ ದೇವಸ್ಥಾನದ ಹತ್ತಿರ ಮಿಂಚು ಕಿಡ್ಸ್ಗೆ ಗ್ರಾಜ್ಯುಯೇಷನ್ ಡೇ ಹಾಗೂ 7 ಟ್ರೀಸ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಮಕ್ಕಳಿಂದ ಗಿಡಕ್ಕೆ ನೀರು ಹಾಕೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಹೇಗಾಗಿದೆ ನೋಡೋಣ, ಎಲ್ಲರೂ ಬನ್ನಿ. ಉದ್ದೇಶ ಅದರ ಅಂಗವಾಗಿ ಈ ದಿನ ಗ್ರಾಜ್ಯುಯೇಷನ್ ಡೇ ಜೊತೆಗೆ ಪರಿಸರದ ಉಳಿಸಬೇಕು. ಪರಿಸರದ ಅವಶ್ಯಕತೆ ಏನಿದೆ ಮಕ್ಕಳಿಗೆ ಗೊತ್ತಿರ್ಬೋದು, ಪ್ರಪಂಚದಲ್ಲಿ ಏನು ಬೇಕಾದ್ರೂ ತಿಳ್ಕೊಬೋದು. ಆದರೆ ದೇವರು ಸ್ವಾಭಾವಿಕವಾಗಿ ಕೊಟ್ಟಿರುವಂತಹ ಗಾಳಿ, ನೀರು, ಬೆಂಕಿ ಇದನ್ನು ನಾವು ಕೊಟ್ಕೊಳ್ಳೋಕ್ಕಾಗಲ್ಲ. ಗಾಡಿ ಆಟ ಮಕ್ಕಳ ಏನ್ ಗೊತ್ತಾ, ನೀವು ಅಮ್ಮನ ಜೊತೆ ಅಪ್ಪನ ಜೊತೆ ಬರ್ಬೇಕಾರೆ ಏಕೆ ನೋಡ್ಕೊಂಡ್ಬಂಡ್ರಿ ಈ ತರ ಗಿಡಗಳಿಗೆ. ಎಲ್ಲಾ ಗಿಡಗಳ ಮೇಲೆ ನೋಡಿ, ಹಲೋ 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 ಎಲ್ಲಾ ಗಿಡಗಳ ಮೇಲೆ ನಿಮ್ಮ ಹೆಸರು ಹಾಕಿದೀವಿ. ಅಂದ್ರೆ UKG ಹುಡುಗರು ಮಾತ್ರ ಅಲ್ವಾ, UKG ಅವ್ರದ್ದು ಎಲ್ಲ ಇದು ನಿಮ್ ಗಿಡ. ಅರ್ಥ ಆಯ್ತಾ? ನೀವು 15 ಡೇಸ್ಗೆ ಒಂದ್ಸತಿ ರಜಾ ಇದ್ದಾಗ ಅಮ್ಮ ಇದ್ದಾಗ ಬಂದು ನೋಡ್ಕೊಂಡು ಹೋಗ್ಬೇಕು. ಅದೇನಾರು ಮಾತಾಡ್ತೀರಾ, ಅದೇನೋ ಒಣಗೋದ್ರೆ ನಾನು ಬರ್ತೀನಿ ಕಡ್ಡಿ ತಾಂಡಿ, ಆಯ್ತಾ? ಮನೆಗೆ ಬರ್ತೀನಿ, ಮನೆಗೆ ಬಂದು ಹೊಡಿತೀನಿ. ಈಗ ಇದು ನಿಮ್ ಗಿಡ, ಯಾರು ಕಾಪಾಡ್ಕೋಬೇಕು? ನೀವೇ ಕಾಪಾಡ್ಕೊತೀರಾ? ಓಕೆ, ಗೊತ್ತಲ್ಲ ಮರ ಎಂತ ಅವಶ್ಯಕತೆ ಇದೆ ಅಂತ. ಈಗ ಎಲ್ಲ ಏನ್ ಮಾಡಿ ಅಂದ್ರೆ, ಈಗ ಎಲ್ಲಾ ಗಿಡಕ್ಕೆ ಹೋಗ್ಬೇಕಾರೆ ನಿಮ್ ಗಿಡ ಹೋಗ್ಬೇಕಾದ್ರೆ ನೀವು ಫೋಟೋ ಹೊಡ್ಸ್ಕೊಂಡು ಹೋಗಿ. ಇಷ್ಟು ಜನ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಈ ಒಂದು 4-5 ಗಿಡ ಕಷ್ಟ ಮಾಡಿಸ್ತಾ ಇದ್ದೀನಿ. ವೇಣು ಸರ್ ಒಂದು ಕ್ಲಾಸ್ ಹಾಕಿ ನೋಡಿ. ಇವರೇ ಗಿಡ ಹಾಕ್ಸಿ ನಿಮ್ಗೆಲ್ಲ ಯಾಕೆ ಹಾಕ್ಸಿರೋದು ಗೊತ್ತಾ? ಅವರು ನಿಮ್ಗೆಲ್ಲ ಪರಿಸರ ಗೊತ್ತಾಗ್ಲಿ, ಗಿಡ ಏನಕ್ಕೆ ಅವಶ್ಯಕತೆ, ಏನ್ ಗಿಡ ಎಂತಕ್ಕೆ ಬೇಕು, ಎಂತಕ್ಕೆ ಬೇಕು, ಪ್ಲಾಂಟ್ಸ್ ಎಂತಕ್ಕೆ ಬೇಕು, ಎಂತಕ್ಕೆ ಬೇಕು, ಅದರಿಂದ ಏನು ಯೂಸು, ಏನು ಯೂಸು, ಫ್ರೂಟ್ಸ್ ಬರುತ್ತಾ? ಓಕೆ, ಆಮೇಲೆ ವೆಜಿಟೇಬಲ್ ಬರುತ್ತಾ? ಆಮೇಲೆ ಫ್ಲವರ್ ಬರುತ್ತಾ? ಆಮೇಲೆ ಉಸಿರಾಡಕ್ಕೆ ಏನ್ ಬೇಕು? ಆಕ್ಸಿಜನ್ ಬೇಕಲ್ವಾ? ಅದು ಎಲ್ಲಿ ಬರುತ್ತೆ? ಯಾವ ಫ್ಯಾಕ್ಟ್ರಿ ಬರುತ್ತೆ? ಆಕ್ಸಿಜನ್ ಬರೋದಲ್ಲಿ ಗಿಡದಲ್ಲಿ. ಅರ್ಥ ಆಯ್ತಾ? ಸೊ ಆಕ್ಸಿಜನ್ ಇಂಪಾರ್ಟೆಂಟ್. ನಾವು ಉಸಿರಾಟದಲ್ಲಿ ಬದುಕಬೇಕಾಗುತ್ತೇನ್ರ? ಅರ್ಥ ಆಯ್ತಾ? ಓಕೆ, ನೀವೆಲ್ಲ ಮೇಂಟೈನ್ ಮಾಡ್ತೀರಲ್ವಾ? ಮೇಡಮ್ ಹಿಂದೆ ಇಲ್ಲೋಡ್ರ ಮಕ್ಕಳ ಇಲ್ಲೋಡ್ರಿ ಮುಂದೆ ನೋಡಿ. ಈ ಟ್ರಿಪ್ಪಲ್ ಹಾಕೊಂಡ್ರು ಇದು ಇಲ್ಲಿ ನೋಡ್ರು. ಈ ಕಡೆ ಸ್ವಲ್ಪ ವೇಣು ಸರ್ ನೀವು ಸೈಡ್ ಆಗಿ ಸರ್. ಒಂದು ವೇಣು ಸರ್ ಹಾಗೆ ಇಟ್ಕೊಳ್ಳಿ. ಗಿಡದ ಹೆಸರು ಅದ್ರ ಮೇಲೆ ಐತಲ್ಲ ನೋಡ್ರ. ಇಷ್ಟಪಟ್ಟು ಮೇಡಮ್ ಇನ್ನೊಂದು ಐತೆನಾ? ಬೇರೆ ಇವ್ರ ಕಡೆ ಮೆಣಸು ಸ್ವಲ್ಪ ಇದೆ. ನೀರು ಚೆಲ್ರಪ್ಪ, ನೀರು ಹಾಕಿ ನೋಡ ಮುಂದೆ ನೋಡ.
ಸರ್ ಒಂದು ನಿಮಿಷ. ನಮಸ್ತೆ ಭಾವಸಿಂಚನದ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮ್ಮ ಮಿಂಚು ಕಿಡ್ಸ್ ಹಾಗೂ 7 ಟ್ರೀಸ್ ವತಿಯಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಬಂಧುಗಳೇ, ಈ ದಿನದ ವಿಶೇಷ ಏನಪ್ಪ ಏನಂದ್ರೆ ನೀವೆಲ್ಲ ಪರಿಸರ ದಿನ ನಿಮಗೆಲ್ಲ ಇತ್ತೀಚೆಗೆ ನಮ್ಮ ನಿಧನರಾದ ಸಾಲುಮರದ ತಿಮ್ಮಕ್ಕ ತಾವೆಲ್ಲ ಹೆಸರು ಕೇಳಿದ್ದೀರಾ. ಬಹುಶಃ ಸಾಲುಮರದ ತಿಮ್ಮಕ್ಕನವರು ಇಡೀ ರಾಷ್ಟ್ರಕ್ಕೆ ಹೆಸರುವಾಸಿಯಾದೆ. ನಮ್ಮ ಕುಣಿಗಲ್ನ ಇತ್ತೀಚೆಗೆ ಈ ಯುವ ಪೀಳಿಗೆ ಬಹುಶಃ ಕುಣಿಗಲ್ ಅನ್ನೋದಕ್ಕಿಂತ ನಾರ್ತ್ ಕರ್ನಾಟಕ ಭಾಗದಲ್ಲೂ ಕೂಡ ಕುಣಿಗಲ್ನ ಪ್ರತಿಭೆಯ ಹೆಸರು ಓಡ್ತಾ ಇದೆ. ಅವರೇ ನಮ್ಮ ವೇಣು ಸರ್ ಅಂತೆ. ಅವ್ರನ್ನ ನಾವು ವೇಣು ಪರಿಸರ ಅಂತಾನೆ ಅವರ ಹೆಸರು ಕಟ್ಟಿಬಿಟ್ಟಿದ್ದೀವಿ ಕುಣಿಗಲ್ ಜನತೆ. ಅವರು ಸುಮಾರು ಇದುವರೆಗೂ ನನ್ನ ಕಂಡಕ್ಟ್ ಮಟ್ಟಿಗೆ ಒಂದು 3,000 ಗಿಡಗಳ ಮೇಲ್ಗಡೆ ಆಗಿದ್ದೀರಾ. ವಿಶೇಷವಾಗಿ ಹಳೆ ಗಿಡಗಳು ಯಾವ್ದಾರ ಉದಾಹರಣೆ ಕುಣಿಗಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹೊಡೆದಾಕ್ದಾಗ ಬೇರೆ ಸಮೇತ ಮರನ ತಗೊಂಡೋಗಿ ಬೇರೆ ಕಡೆ ಪ್ಲಾಂಟೇಶನ್ ಮಾಡಿ, ನೀವು ಕೂಡ ಇಲ್ಲೇ ನೋಡ್ಬೋದು, ಕೊಲ್ಲಾಪುರದ ರಸ್ತೆ ರೋಡಲ್ಲಿ ಇದೆ, ಅದನ್ನೆಲ್ಲ ಪ್ಲಾಂಟೇಶನ್ ಮಾಡಿ ಗಿಡನ ಬೆಳೆಸ್ತಾ ಬಂದಿದ್ದಾರೆ. ಅವರ ಮುಂದಿನ ಉದ್ದೇಶ ಏನಾಗಿತ್ತು, ಮುಂದಿನ ಪೀಳಿಗೆಗೆ ಈ ಪರಿಸರ ಎಷ್ಟು ಅವಶ್ಯಕತೆ ಇದೆ, ಪರಿಸರ ಏಂತಕ್ಕೆ ಬೇಕು ಅಂತ ಹೇಳಿ ಈಗ ನಿಮ್ಮಂಥವ್ರಿಗೆ ಹೇಳೋದಕ್ಕಿಂತ ಮುಂದಿನ ಪೀಳಿಗೆಗೆ ಅದು ಅವಶ್ಯಕತೆ ಇದೆ, ಹಂಗಾಗಿ ಮಕ್ಕಳಿಗೆ ಹೇಳಬೇಕು ಅಂತ ಅಂದಾಗ ನಮ್ಮ ಮಿಂಚು ಕಿಡ್ಸ್ ಜೊತೆ ಸೇರಿ ಅವರು ಔಟ್ ಗೋಯಿಂಗ್ ಬ್ಯಾಚು ಇವತ್ತು ನಮ್ಮ ಗ್ರಾಜುಯೇಷನ್ ಡೇ ನಡೀತಾ ಇದೆ. ಇವೆಲ್ಲ ಮಕ್ಕಳು ಬಹುಶಃ ಇನ್ನೊಂದು ತಿಂಗಳಾದ್ಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬಿಡ್ತಾರೆ ಈ ಮಕ್ಕಳು. ಇವರ ಮಕ್ಕಳ ಹೆಸರಿನಲ್ಲಿ ಒಂದೊಂದು ಗಿಡ ನೀವೆಲ್ಲ ನೋಡ್ತಿರ್ಬೋದು. ಮಿಂಚು ಕಿಡ್ಸ್ ಹಾಗೂ 7 ಟ್ರೀಸ್ ಯೂಟ್ಯೂಬ್ ಚಾನಲ್, 7 ಟ್ರೀಸ್ ಯೂಟ್ಯೂಬ್ ಚಾನಲ್ ನಮ್ಮ ವೇಣು ಸರ್ದೆ. ಸೊ ಇವರು NGO ಮಾಡ್ಕೊಂಡು 7 ಟ್ರೀಸ್ NGO ಮಾಡ್ಕೊಂಡು ಈ ತರ ಗಿಡಗಳನ್ನ ನೆಟ್ಟಿ ಪ್ರತಿಯೊಂದು ಮಗುಗೂ, ನಮ್ಮ ಮಿಂಚು ಕಿಡ್ಸ್ನ ಪ್ರತಿಯೊಬ್ಬರು ಮಕ್ಕಳಿಗೂ ಅವರವ್ರ ಹೆಸರಿನಲ್ಲಿ ಅವರ ಒಂದು ಗಿಡದ ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಅವ್ರು ಕೊಡ್ತಾ ಇರೋ ಕಾರಣ ಇಷ್ಟೇ, ಆ ಮಗುಗೆ ನಂದು ಗಿಡ ನಂದು ಅಂತ ಬಂದ್ರೆ ಈಗಲಿಂದನೇ ಸಣ್ಣ ಸಣ್ಣ ಜವಾಬ್ದಾರಿಯನ್ನ ಬೆಳೆಸಿ ಏನಂದ್ರೆ ಒಂದೊಂದು ಮಗು ಒಂದು ಸಣ್ಣ ಜವಾಬ್ದಾರಿ ಅಂದ್ರೆ ಪರಿಸರ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿ ಉದ್ದೇಶದಿಂದ ಅವರ ಉದ್ದೇಶಕ್ಕೆ ನಾವು ಕೂಡ ನಾವು ಅನ್ನೋದಕ್ಕಿಂತ ನಮ್ಮೆಲ್ಲ ಪೋಷಕರು ಕೂಡ ಸಹಕಾರ ಮಾಡಿ ಒಳ್ಳೇದಾಗ್ಲಿ ಅಂತ ನಾನು ವೇಣು ಸರ್ಗೆ ಕೇಳ್ಕೊಳ್ತಾ, ಆಗ ಒಂದು ವಿಶೇಷವಾಗಿ ಇಂಥ ಕಾರ್ಯಕ್ರಮ ಕುಣಿಗಲ್ನಲ್ಲದೆ ಬೇರೆ ಬೇರೆ ಕಡೆ ಕೂಡ ನಡೀಲಿ, ನಮ್ಮ ಪುಟಾಣಿ ಮಕ್ಕಳಿಗೂ ಕೂಡ ಇದೇ ತರ ಬೇರೆ ಬೇರೆ ಪುಟಾಣಿ ಮಕ್ಕಳಿಗೂ ಕೂಡ ಪರಿಸರದ ಬಗ್ಗೆ ಅರಿವು ಮೂಡಲಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನೋಡಿ, ಲಾಸ್ಟ್ ಇಯರು ನಾವು ಮಿಂಚು ಕಿಡ್ಸ್ ವಿಸಿಟ್ ಮಾಡಿದಾಗ ಅದೊಂದು ಎನ್ವಿರಾನ್ಮೆಂಟ್ ಡೇ ಆಗಿತ್ತು. ಓಕೆ, ಸಾಮಾನ್ಯವಾಗಿ ಎನ್ವಿರಾನ್ಮೆಂಟ್ ಡೇ ಹೇಗೆ ಮಾಡ್ತಾರೆ ಅಂತಂದರೆ, ಒಂದು ಗಿಡ ನೆಡ್ತಾರೆ ಅವತ್ತು, ಅದೇ ಗಿಡನ ಮಧ್ಯಾಹ್ನ ಕುರಿ ತಿಂದ್ಬಿಡುತ್ತೆ. ಆ ಕುರಿನ ಇವ್ರು ತಿಂದ್ಬಿಟ್ಟು ಹೊರಡೆ ಎನ್ವಿರಾನ್ಮೆಂಟ್ ಡೇ ಆಗೋಯ್ತು ಅಂತ ಅಂದ್ಬಿಟ್ಟು ಅವತ್ತೆಲ್ಲ ಕಂಪ್ಲೀಟ್ ಮಾಡಿಬಿಡ್ತಾರೆ. ಆದರೆ ನಾವಿವಾಗ ಆ ಥರ ಮಾಡಿಲ್ಲ. ಆ ಎನ್ವಿರಾನ್ಮೆಂಟ್ ಡೇನ ಕಂಟಿನ್ಯೂ ಮಾಡ್ಕೊಂಬಂದಿದ್ದೀವಿ. ಆ ಎನ್ವಿರಾನ್ಮೆಂಟ್ ಡೇ ಆಗಿ ನೆಕ್ಸ್ಟ್ ದಿನನೇ ಏನು ಮಾಡಿದೆ ಅಂತ ಅಂದರೆ, ಇಲ್ಲೆಲ್ಲ ನಮ್ಮ ಕೊಲ್ಲಾಪುರದಮ್ಮ ಅವರ ತಂಡ ಏನಿದೆ ಅವ್ರು ತುಂಬ ಸಹಕಾರಿ ಕೊಟ್ಟರು. ಅವರು ನನಗೆ ಫಸ್ಟ್ ಆಫ್ ಆಲ್ ಈ ಜಾಗ ಕೊಟ್ಟರು. ದಯವಿಟ್ಟು ಆ ತಂಡದವರು ಪಾಪ ಒಬ್ಬರು ಇಲ್ಲ, ಆದರೂ ನಮ್ಮೆಲ್ಲರ ಪರವಾಗಿ ಕೊಲ್ಲಾಪುರದಮ್ಮ ತಂಡಕ್ಕೆ ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ, ದೇವಸ್ಥಾನದವ್ರದ್ದು. ಓಕೆ, ಪರ್ಟಿಕ್ಯುಲರ್ಲಿ ಅವ್ರ ತಂಡ ಒಂದು 20 ಜನ ಇದ್ದಾರೆ ಅವರು ಇದರಲ್ಲಿ. ಮತ್ತು ಈ ಗಿಡ ಮರಗಳು ಇದೇ ನೀವೇನಾದರೂ ಬೇರೆ ಏನಾದರೂ ಡಿಪಾರ್ಟ್ಮೆಂಟ್ಸ್ಗೆ ಏನಾದ್ರು ವಹಿಸಿದರೆ ಏನು ಅಂದರೆ, ಅಮ್ಮಮ್ಮ ಅಂದರೆ ಒಂದು 5-6 ಟೈಪ್ ವೆರೈಟಿ ಗಿಡಗಳು ಬಂದು ಬಿದ್ದಿರೋವು. ಬಟ್ ಹವರ್ ನಾವೇನು ಮಾಡ್ದು ಅಂತಂದರೆ, ಮಕ್ಕಳು ಚೆನ್ನಾಗಿರಲಿ, ಮುಂದಕ್ಕೆ ಅವ್ರಿಗೆ ಪ್ರತಿಯೊಂದು ಗಿಡನೂ ಹೆಸರುಗಳಾಗಲಿ ಅದರದ್ದೊಂದು ಕ್ಯಾರೆಕ್ಟರಿಸ್ಟಿಕ್ಸು ಇರಲಿ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಡೈವರ್ಸಿಟಿ ಕೊಟ್ಟು. ನೋಡಿ, ಇಲ್ಲಿ ಒಂದು ಗಿಡದ ಥರ ಇನ್ನೊಂದಿಲ್ಲ. ನೋಡಿ, ಇಲ್ಲಿ ಅರಳಿ ಮರ ಇದೆ, ಬೇವಿನ ಮರ ಇದೆ, ಅದೇ ಥರ ಆ್ಯಪಲ್ ಗಿಡನೂ ಹಾಕಿದ್ದೀನಿ. ಇನ್ನೂ ಯಾರಿಗೂ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಒಂದು 6 ವರ್ಷ ಆದಮೇಲೆ ಆ್ಯಪಲ್ಲು ಬಿಡುತ್ತೆ, ಆಯಿತಾ. ಕದಂಬ ಗಿಡನೂ ಹಾಕಿದ್ವಿ. ಕದಂಬ ಗಿಡ ನೋಡಿ ಸುತ್ತಮುತ್ತ ಎಲ್ಲೂ ಇಲ್ಲ. ಕದಂಬ ಗಿಡ ಅನ್ನೋ ಇಂಪಾರ್ಟೆನ್ಸೇ ಜನಗಳು ಗೊತ್ತಿಲ್ಲ. ಓಕೆ, ಕದಂಬ ಗಿಡನೂ ಹಾಕಿದ್ದೀನಿ. ಬಿಲ್ಪತ್ರೆ ಗಿಡಗಳಿದ್ದಾವೆ, ಊರ್ವಶಿ ಮರಗಳಿದ್ದಾವೆ. ಕೆಲವರೆಲ್ಲ ಹೆಸರುಗಳೇ ಕೇಳಿರಲ್ಲ ಅದು. ಅದೇ ಥರ ಮ್ಯಾಂಗೋಸ್ಟಿನ್ ಅನ್ನೋದೊಂದಿದೆ, ಅದು ವೆರೈಟಿ ಟೈಪು. ಆ ಥರ ಇಲ್ಲೂ ಕೋತಿಗಳಿದ್ದಾವೆ, ಎಷ್ಟೋ ಪ್ರಾಣಿ ಪಕ್ಷಿಗಳು ತಿನ್ನಲಿ ಅಂತ ಒಂದು ಉದ್ದೇಶದಿಂದ ಈ ಒಂದು ಗಿಡ ಮರನ ತುಂಬ ಕೇರ್ಫುಲ್ಲಾಗಿ ಹಾಕಿದ್ದೀವಿ. ಮತ್ತು ಈ ಜಾಗನೂ ನೋಡಿದ್ರೆ ನೋಡಿ ಇಲ್ಲಿ ಹೆಂಗಿದೆ. ಈ ಜಾಗ ಇಳಿಜಾರು, ಅದರಲ್ಲೂ ನಮ್ಮ ತೋಟದ ಆಳುಗಳನ್ನೆಲ್ಲ ಕರ್ಸ್ಕೊಂಡು ಆ ಪ್ಲಾಸ್ಟಿಕ್ನೆಲ್ಲ ತೆಗೆದು ಒಂದು ಪ್ಲಾಸ್ಟಿಕ್ಕು ಬಿಟ್ಟಿಲ್ಲ ಇದರಲ್ಲಿ. ಸ್ವಲ್ಪ ಪ್ಲಾಸ್ಟಿಕ್ ತಿನ್ಬಿಟ್ಟವ್ರ ಮಕ್ಕಳು ಅಂತ ಅಂದ್ಬಿಟ್ಟಾಗ ಎಲ್ಲ ಪ್ಲಾಸ್ಟಿಕ್ಕು ಕೂಡ ರಿಮೂವ್ ಮಾಡಿಸಿ ಸುಮಾರು 1.5 ತಿಂಗಳು ಹಿಡಿತು ನಮಗೆ ಎಲ್ಲ ಕೆಲಸ ಮಾಡೋದಕ್ಕೆ. ನೀವು ಜಸ್ಟ್ ಈ ವಾಕ್ ಮಾಡೋದಕ್ಕೆ ಇಲ್ಲಿಂದ ಇಲ್ಲಿ ವಾಕ್ ಮಾಡಿ ಬರೋದಕ್ಕೇ ಒಂದು ಅರ್ಧ ಗಂಟೆ ಆಗುತ್ತೆ. ಬಟ್ ನಾವು ಅದು ಮಾಡೋದಕ್ಕೆ ಸುಮಾರು 3-4 ತಿಂಗಳು ತಗೊಂಡು. ಅದಾದಮೇಲೆ ನಮ್ಮ ದೇವಸ್ಥಾನದವರು, ಪರ್ಟಿಕ್ಯುಲರ್ಲಿ ನಮ್ಮ ಹುಡುಗರು ಯಾರಿದ್ದಾರೆ ಕೊಲ್ಲಾಪುರದಮ್ಮ ದೇವಸ್ಥಾನದವರು,
ನೋಡಿ ಒಂದು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಎಷ್ಟೋ ಜನಕ್ಕೆ ಹತ್ರ ಹೇಳ್ಬೇಕು, ಅವ್ರು ರೋಡ್ನೇ ಅಗದ್ಬಿಟ್ಟು 2 ಕಡೆ ಪೈಪ್ ಲೈನ್ ಮಾಡಿಸಿ ಎಲ್ಲ ಗಿಡಕ್ಕೂ ಪ್ರತಿ ವಾರನೂ ನೀರು ಹಾಕ್ತಾರೆ, ಗೊಬ್ಬರನೂ ಹಾಕಿದ್ದಾರೆ. ನಾನು ಕರೆದಾಗೆಲ್ಲ ಬರ್ತಾರೆ. ಆ ಬಿಸಿಲು ಮಳೆ ಅಂದಲೂ ಒಣಗಿ ನೀರು ಹಾಕಿ ಕಾಪಾಡ್ಕೊಂಬಂದಿರೋಂಥ ಗಿಡಗಳಿವು. ನೋಡಿ ಅವರೆಷ್ಟು ನಿಸ್ವಾರ್ಥದಿಂದ ವರ್ಕ್ ಮಾಡಿದ್ದಾರೆ. ಈ ನೋಡಿ ಈ ಥರ ಒಂದು ಬೋರ್ಡ್ ಹಾಕ್ಸ್ತೀನಿ ಅಂತ ಅಂದ್ರೆ ಮಿಂಚು ಕಿಡ್ಸ್ ಹಾಕಿ ಸರ್, ಸಂತೋಷವಾಗಿ ಹಾಕಿ, ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು, ಮೇಡಮ್ ಅವರು ಹಂಗೆ ಅಂತೆಲ್ಲ ಹೇಳಿ. ಅದೊಂದು ಸ್ವಾರ್ಥತೆ ಇರಲ್ವಲ್ಲ, ಅದು ತುಂಬ ಗ್ರೇಟು. ದಯವಿಟ್ಟು ಎಲ್ಲರೂ ನಾರಿ ಶಕ್ತಿ ಥರನೇ ಕಾಣಿಸ್ತಿದೆ ನನಗೆ. ಎಲ್ಲರೂ ಈ ನಾರಿ ಶಕ್ತಿಗಳ ಪರವಾಗಿಂದ ನಮ್ಮ ಜೈರಾಮ್ ಅವರು ಇದ್ದಾರೆ, ಅವರೇ ಕೇಂದ್ರ ಬಿಂದು ಆ ಒಂದು ಯೂನಿಟ್ಗೆ. ಓಕೆ, ಅವ್ರು ಹೇಳ್ದಂಗೆ ಎಲ್ಲರೂ ಕೇಳ್ತಾರೆ. ಅವ್ರಿಗೆ ಒಂದು ಚಪ್ಪಾಳೆ ಮೂಲಕ ಅಭಿನಂದಿಸಿ ಅಂತ ಹೇಳಿದ್ದಾನೆ. ಅವ್ರು ಯಾರೂ ಇಲ್ಲ ಇಲ್ಲಿ, ಬಟ್ ಹಬ್ಬರು ಈ ಚಪ್ಪಾಳೆ ಅವ್ರಿಗೆ ತಟ್ಟಲಿ ನಿಮ್ಮ ನಮ್ಮ ಭಾವಸಿಂಚನ ಯೂಟ್ಯೂಬ್ ಚಾನಲ್ ಪರವಾಗಿ ಕೇಳ್ಕೊಂತೀನಿ. ಇಷ್ಟು ಹೇಳಿ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ. ನಮಗೆ ಇದು ಪುಣ್ಯದ ದಿನ ಅಂತ ಅನ್ಕೊಂತೀವಿ. ನಾವು ಪರಿಸರ ಕಾಳಜಿ ಬರೀ ಪಾಠ ಮಾಡ್ತೀವಿ, ಪಾಠ ಮಾಡೋದಷ್ಟೇ ಅಲ್ಲ, ಮಕ್ಕಳಲ್ಲಿ ಆ ಕಾಳಜಿನ ಬೆಳೆಸ್ಬೇಕು. ಮುಂದಿನ ಜನ್ರೇಷನ್ಗೆ ನಾವೇನು ಕೊಡ್ತೀವಿ ಅಂದರೆ ಬರೀ ಪೊಲ್ಯೂಷನ್ ಅಲ್ಲ, ಒಂದು ಮಾದರಿಯಾಗಿ ನಿಲ್ಲಬೇಕು. ಪ್ರತಿ ಶಾಲೆಯವರು ಕೂಡ ಈ ಥರ ಔಟ್ಪುಟ್ ಬ್ಯಾಚಿಂದ ಈ ಥರ ಈ ಥರ ಒಂದು ಸಾರ್ಥಕವಾದ ಕೆಲಸ ಮಾಡಿದ್ರೆ, ಅಣ್ಣ ಜಯರಾಮಣ್ಣ, ಈ ಥರ ಸಾರ್ಥಕವಾದ ಕೆಲಸ ಮಾಡಿದ್ರೆ ಎಷ್ಟೋ ಮರಗಿಡಗಳನ್ನ ನಾವು ರಕ್ಷಿಸ್ಬೋದು, ಬೆಳೆಸ್ಬೋದು. ನಮ್ಮ ಸಮಾಜಕ್ಕೆ ನಾವು ಕೊಡೋವಂಥ ಒಂದು ಅತಿ ಮುಖ್ಯವಾದಂಥ ಉಡುಗೊರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ 48 ಏನು ಗಿಡಗಳು ಹಾಕಿದ್ದಾರೆ. ನಮಗೆ ಆಲ್ರೆಡಿ ನಮಗೆ ಗೊತ್ತು 48 ಅನ್ನೋದು ಬಹಳ ಶ್ರೇಷ್ಠವಾದ ನಂಬರು. ಅಷ್ಟು ನಂಬರಲ್ಲಿ ನಮ್ಮ ಮಕ್ಕಳು ಹಾಕಿದ್ದಾರೆ. ನಮ್ಮ ಇವರು ಕಾರಣೀಕರ್ತರು ಅಂತ ಹೇಳ್ಬೋದು. ಸರ್ ಬನ್ನಿ. ಜಯರಾಮಣ್ಣ ನಮ್ಮ ಮಕ್ಳ ಹೆಸರು ಇಡ್ತೀನಿ ಅಂತ ತಕ್ಷಣ ತುಂಬ ಹೃದಯದಿಂದ ಒಪ್ಕೊಂಡ್ರು. ತುಂಬಾ ಸಂತೋಷ ಆಯ್ತು. ಮಕ್ಕಳು ಇವತ್ತು ನಮ್ಮ ದೇಶದ ಆಸ್ತಿ ಅನ್ನೋದನ್ನ ಇವರು ಪ್ರೂವ್ ಮಾಡಿದ್ರು. ಮಕ್ಕಳು ಬರೀ ಓದೋದು ಬರೆಯೋದು ಅಷ್ಟೇ ಇಲ್ಲ, ನಮ್ಮ ಆಸ್ತಿಗೆ ನಾವು ಕೊಡೋದೇನು ಗಿಫ್ಟ್ ಅಂತಂದ್ರೆ ಇದೇ ನಾವು ಗಿಫ್ಟ್ ಕೊಡೋದು. ಅವ್ರಿಗೆ ಪರಿಸರದ ಬಗ್ಗೆ ಕಾಳಜಿ ಮೂಡಿಸೋದಿರ್ಬೋದು, ನಮ್ಮ ಸುತ್ತಮುತ್ತ ಪರಿಸರನ ಹೇಗೆ ನೋಡ್ಕೋಬೇಕು, ಇವುಗಳನ್ನೆಲ್ಲ ಕಾಳಜಿ ಮಾಡಬೇಕು ಅನ್ನೋದನ್ನ ನಮ್ಮ ಈ ಮೂಲಕ ಪ್ರಾರಂಭಿಸಿದ್ದಾರೆ. ವೇಣುವ್ರು ಏನು ಮಾತು ಕೊಟ್ಟಿದ್ರು ಅದನ್ನ ಉಳಿಸ್ಕೊಂಡಿದ್ದಾರೆ. ನಾವು ಮುಂದೆನೂ ಕೂಡ ಏನು ಒಬ್ಬ ಜೀವಿತಾವಧಿಯಲ್ಲಿ ಮನುಷ್ಯ 7 ಮರ ಹಾಕ್ಬೇಕು ಅಂತ ನಾವು ವೇಣು ಸರ್ ಹೇಳ್ತಾ ಇದ್ರು. 1 ಮರ ಆಲ್ರೆಡಿ ನಮ್ಮ ಮಕ್ಕಳು ಈ ವಯಸ್ಸನ್ನೇ ಹೆಸರು ತಗೊಂಡ್ಬಿಟ್ಟಿದ್ದಾರೆ. ಇದಕ್ಕಿಂತ ಭಾಗ್ಯ ಯಾವುದೂ ಇಲ್ಲ. ನಮ್ಮ ಹೆಸರು ಇನ್ನೊಂದು ಕಡೆ ಒಂದು ಬೋರ್ಡ್ ಮೇಲೆ ಇದೆ ಅಂದ್ರೆ ಎಂಥವ್ರಿಗೂ, ಎಂಥ ತಂದೆ ತಾಯಿಗೂ ಒಂದು ಹೆಮ್ಮೆ. ನನಗೆ ನನ್ನ ಶಾಲೆ ಮಕ್ಕಳದ್ದು ಹೆಸರು ಬಂದಿದ್ದು ತುಂಬಾ ಹೆಮ್ಮೆ. ಜೊತೆಗೆ ನನ್ನ ಮಕ್ಕಳು ಈ ವಯಸ್ಸಿಗೆನೆ ಒಂದು ಸಾಧನೆ ಮಾಡಿಬಿಟ್ರಲ್ಲ, ಇನ್ನೂ ಅವ್ರ ಜೀವನದಲ್ಲಿ ಹೆಚ್ಚು ಸಾಧನೆ ಮಾಡಲಿ ಅನ್ನೋದು ನನ್ನ ಆಸೆ. ನಮ್ಮ ಪರಿಸರಕ್ಕೆ, ನಮ್ಮ ಸಮಾಜಕ್ಕೆ ಅವ್ರು ಯಾವತ್ತೂ ಮಾದರಿಯಾಗಿರ್ತಾರೆ, ಮಾದರಿಯಾಗಿರಬೇಕು. ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ, ವೇಣು ಸರ್ಗೆ, ನಮ್ಮ ಜಯರಾಮ್ ಸರ್ಗೆ, ನಮ್ಮ ರಂಗನಾಥ್ ಸರ್ಗೆ, ಎಲ್ರಿಗೂ, ನಮ್ಮ ಪೇರೆಂಟ್ಸ್ಗೆ, ನನ್ನ ಪ್ರೀತಿಯ ಪೇರೆಂಟ್ಸ್ಗೆ, ನನ್ನ ಪುಟ್ಟ ಮಕ್ಕಳಿಗೆ, ನನ್ನ ಟೀಚರ್ಸ್ಗೆ ಎಲ್ರಿಗೂ ತುಂಬ ಸಂತೋಷ, ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಕೊಲ್ಲಾಪುರದ ದೇವಸ್ಥಾನದ ಟ್ರಸ್ಟಿಗಳಿಗೆ ನಾವು ಯಾವತ್ತೂ ಚಿರಋಣಿ ಆಗಿರ್ತೀವಿ. ಆ ತಾಯಿ ಸನ್ನಿಧಾನದಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಇದೇ ರೀತಿ ಇನ್ನೂ ಹೆಚ್ಚು ಗಿಡಗಳನ್ನ ಈ ಪುಣ್ಯವಾದ ಕೈನಲ್ಲಿ ಹಾಕ್ಸ್ಕೊಂಡು ನೆಡೋ ಮೂಲಕ ಪರಿಸರದ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಕೊಡುಗೆ ನೀಡ್ತೀವಿ ಅಂತ ಈ ಮೂಲಕ ನಾನು ಬಯಸ್ತೀನಿ. ಥ್ಯಾಂಕ್ ಯು ಸರ್. ನನ್ನೆಲ್ಲ ಆತ್ಮೀಯ ಪುಟಾಣಿ ಮಕ್ಕಳಿಗೊಂದು ತುಂಬ ಹೃದಯ ಧನ್ಯವಾದಗಳು. ಯಾಕೆಂದರೆ ಇಲ್ಲಿ ನಮ್ಮ ಕುಟುಂಬದವ್ರು ಇದ್ದಂಗೆ ಈ ಮಿಂಚು ಕಿಡ್ಸ್ ಏನಿದೆ, ಈ ಮಕ್ಕಳೆಲ್ಲ ನಮ್ಮ ಕುಟುಂಬ ಇದ್ದಂಗೆ. ಪ್ರತಿಯೊಂದು ಮಗುನೂ ಈಗ ಇಲ್ಲೊಂದು ಸಸ್ಯ ಆಗಿದೆ, ನಾಳೆ ದಿವಸ ಮರ ಆಗುತ್ತೆ. ಅದು ಹೆಮ್ಮರವಾಗಿ 100 ಜನಕ್ಕೆ ನೆರಳಾಗಿ ಮುಂದಿನ ಮಕ್ಕಳಿಗೆ ಇದೊಂದು ಸ್ಫೂರ್ತಿ ಆಗಬೇಕು. ಮುಂದೆ ಇರ್ತಕ್ಕಂಥ ಮಕ್ಕಳಿಗೆ ಒಂದು ದಾರಿದೀಪವಾಗಿ ನಾವು ಈ ಥರದ್ದು ಏನಾದ್ರು ಒಂದು ಸಾಧನೆ ಮಾಡಬೇಕು. ಈ ಥರದ್ದು ನಾನು ಒಂದು ಮರವಾಗಿ ನಾನು ಒಂದು 10 ಜನಕ್ಕೆ ನೆರಳಾಗ್ತೀನಿ ಅನ್ನೋದೊಂದು ಅವರ ಒಂದು ಹೃದಯದಿಂದ ಬರಬೇಕು. ಮತ್ತು ಇದು ಪ್ರತಿಯೊಬ್ಬರು ಇವತ್ತು ಏನು ಇಲ್ಲಿ ಸೇರಿದ್ದೀರೋ ನೀವೆಲ್ಲರೂ ಸಹ ನಮ್ಮ ಕುಟುಂಬದವರಿದ್ದಂಗೆ. ನಿಮ್ಮಲ್ಲಿ ಏನೇ ಒಂದಿದ್ರೂ ಸದಾ ನಾವು ನಿಮ್ಮ ಜೊತೆ ಇರ್ತೀವಿ. ಪರಿಸರದ ಬಗ್ಗೆ ಯಾವುದೇ ರೀತಿ ಕಾರ್ಯಕ್ರಮ ಇರಲಿ, ಏನೇ ಕಾರ್ಯಕ್ರಮ ಇರಲಿ, ಎಲ್ಲೇ ಇರಲಿ, ಸದಾ ನಿಮ್ಮ ಜೊತೆ ನಾವು ನಿಂತ್ಕೊತೀವಿ. ಈ ಥರದ್ದು ಬರೀ 55 ಗಿಡ ಆಗಬಾರ್ದು, 5 ಲಕ್ಷ ಗಿಡ ಆಗಬೇಕು. ಆ 5 ಲಕ್ಷ ಗಿಡದಿಂದ 5 ಲಕ್ಷ ಜನಕ್ಕೆ ಅದು ಉಪಯೋಗ ಆಗಬೇಕು. ಪ್ರತಿಯೊಬ್ಬರು ಮನೆಯಲ್ಲೂ, ಪ್ರತಿಯೊಂದು ಕುಟುಂಬದಲ್ಲೂ ಈ ಥರದ್ದೊಂದು ಸಸಿಗಳು ನೆಡಿ. ಈ ಸಸಿಗಳು ನೆಟ್ಟು ನೀವೂ ಸಹ ಈ ಒಂದು ಪರಿಸರಕ್ಕೆ ಏನಾದ್ರು ಕೊಡುಗೆ ಅನ್ನೋದು ಕೊಟ್ಟರೆ, ನಿಮ್ಮ ಮನೆಯಿಂದ ಒಂದು ಮರ ನೆಟ್ಟರೆ ಅದೇ ಒಂದು ದೊಡ್ಡ ಕೊಡುಗೆ. ಬೇರೆ ನೀವೇನು ಕೊಡೋದು ಬೇಡ. ಈ ಮರವನ್ನು ನೆಟ್ಟು ಆ ಮರನ ಬೆಳೆಸಿ ಆ ಮರದಲ್ಲಿ 10 ಜನ ಕುತ್ಕೊಂಡು ಹೋದರೆ ಆ ದೇಶಕ್ಕೆ ನೀವೇ ಒಂದು ದೊಡ್ಡ ಸಂಪತ್ತು ಕೊಟ್ಟಂಗಾಗತ್ತೆ. ಇಷ್ಟು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಅಭಿನಂದನೆ. ಮಿಂಚು ಕಿಡ್ಸ್ ಇದ್ದಾರೆ, ಅವರಿಗೆಲ್ಲ ತುಂಬ ಧನ್ಯವಾದಗಳು. ನಮಗೂ ತುಂಬ ಖುಷಿ ಆಯಿತು ಇದೆಲ್ಲ ಕೇಳಿ. ಅದಕ್ಕೆ ನಾವು ಫಸ್ಟ್ ಬಂದ್ಬಿಟ್ಟಿದ್ದೀವಿ ಎಲ್ಲ ನೋಡೋಕ್ಕೆ. ನಾನು ಮೋರಿ ಅವ್ರ ಅಜ್ಜಿ, ನಮ್ಮ ಮೊಮ್ಮಗ ಓದ್ತಾ ಇದ್ದಾನೆ ಇಲ್ಲಿ.
ಮರಗಳು ನೆಡೋದು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ನಾವು ತೋಟ ಎಲ್ಲ ಮಾಡಿದ್ದೀವಿ, ಮರಗಳು ನೆಡಬೇಕು, ಎಲ್ಲರಿಗೂ ಒಂದು ಅನುಕೂಲತೆ ಆಗುತ್ತೆ. ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ಆಹಾರ ಆಗುತ್ತೆ. ಅವು ಈ ಇದರಲ್ಲಿ ಬಿಸಿಲಲ್ಲಿ ಎಲ್ಲ ಆಹಾರ ಇಲ್ದೇ ತುಂಬ ಇದಾಗ್ತಾ ಇರ್ತವೆ. ಆ ಪ್ರಾಣಿ ಪಕ್ಷಿಗಳೆಲ್ಲ ತಿನ್ಕೊಂಡು ಹೆಂಗೋ ಇದಾಗಿರ್ತವೆ. ಅದಕ್ಕೆ ಮರ ನೆಡೋದು ಅಂದರೆ ತುಂಬ ಪುಣ್ಯವಾದ ಕೆಲಸ. ಎಲ್ಲ ಮರಗಳು ನೆಟ್ಟು ಇದು ಮಾಡಿ ನಮ್ಮ ಇದರಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ರೋಡಲ್ಲಿ ಓಡಾಡೋಕ್ಕೆ ಮಾಡೋಕ್ಕೆ ಜನಗಳಿಗೆ ಅನುಕೂಲತೆಯಾಗಿ ಎಲ್ಲರೂ ತುಂಬ ಖುಷಿ ಪಡ್ತಾರೆ ಅಂತ ಈ ಎರಡು ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ಗಣೇಶ್ ಬಿಲ್ಲವ್ ಅಂತ. ನಾನು ನನ್ನ ಮಗಳು ಇದೇ ಸ್ಕೂಲಲ್ಲಿ ಮಿಂಚು ಸ್ಕೂಲಲ್ಲಿ ಓದ್ತಾ ಇದ್ದಾಳೆ, ನಿಭಾ ಅಂತ. ಸೊ ಈ ಒಂದು ಸ್ಕೂಲ್ನ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತೀವಿ. ಯಾಕಂದರೆ ಮೇಡಮ್ಮು ನಮ್ಗೆ ಯಾವಾಗಲೂ ಇನ್ವೈಟ್ ಮಾಡ್ತಾರೆ. ಸೊ ಅದೇ ರೀತಿ ಲಾಸ್ಟ್ ಟೈಮ್ ಮೊನ್ನೆ ಇದು ಜೂನಿಯರ್ದು ಕಿಡ್ಸ್ದೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು, ಅಲ್ಲೂ ಸಹ ಹೋಗಿದ್ದೀವಿ. ಎಲ್ಲ ಕಾರ್ಯಕ್ರಮದಲ್ಲೂ ನಾವಿದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮ ತುಂಬ ಖುಷಿಯಿಂದ ಬಂದ್ವಿ. ಆ್ಯಕ್ಚುಲಿ ನಾವು ಎಂಪ್ಲಾಯ್, ನಮ್ಮ ವೈಫ್ ಎಂಪ್ಲಾಯ್, ಆದರೂ ಇವತ್ತು ಇಬ್ಬರು ರಜಾ ಹಾಕ್ಬಿಟ್ಟು ಬಂದಿದ್ವಿ. ಯಾಕಂತ ಹೇಳಿದ್ರೆ ಮಕ್ಕಳ ಕಾರ್ಯಕ್ರಮ, ಅದರಲ್ಲೂ ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಅಂತ ಹೇಳಿದ್ರು. ಸೊ ಆ ವಿಷಯ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ನನಗೂ ಅದೊಂದು ತುಂಬ ಅಭ್ಯಾಸ ಏನಂತ ಹೇಳಿದ್ರೆ, ಇವತ್ತು ನನ್ನ ಕ್ವಾರ್ಟರ್ಸ್ ಪಕ್ಕದಲ್ಲಿ ನಾನೊಂದು ತೋಟ ಮಾಡಿಬಿಟ್ಟಿದ್ದೀನಿ, ಕೈ ತೋಟ ಮಾಡಿದ್ದೀನಿ. ಫ್ರೀ ಟೈಮಲ್ಲಿ ಅದನ್ನೇ ಮಾಡ್ತಾ ಇರ್ತೀನಿ. ಯಾಕಂದರೆ ಮಕ್ಕಳು ಈ ಚಿಕ್ಕ ವಯಸ್ಸಲ್ಲಿ ಗಿಡನ ಯಾಕೆ ನಡಬೇಕು ಅನ್ನುವಂಥ ಕಾನ್ಸೆಪ್ಟನ್ನು ಅವ್ರ ತಲೆಯಲ್ಲಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇದು ಗ್ರೇಟು. ಯಾಕಂತ ಹೇಳಿದ್ರೆ ಇವಾಗಿನ ದಿನಗಳಲ್ಲಿ ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು, ಬೇರೆ ಬೇರೆ ಇಶ್ಯೂಗಳು ನಾವು ಅನುಭವಿಸ್ತಾ ಇದ್ದೀವಿ. ಕಾರಣ ಅಂತ ಹೇಳಿದ್ರೆ ಇವತ್ತು ಆ ಕಾಡು ನಾಶ ಆಗ್ತಾ ಇದೆ, ಆ ಗಿಡಗಳ ಮರಗಳನ್ನ ಬೆಳೆಸಬೇಕು. ಎಲ್ಲರೂ ಭಾಷಣದಲ್ಲಿ ಹೇಳ್ತಾರೆ, ಬಿಟ್ಟರೆ ಅದನ್ನು ಕಾರ್ಯರೂಪಕ್ಕೆ ತರೋರು ಯಾರೂ ಇಲ್ಲ. ಬಟ್ ವೇಣು ಸರ್ ಹಾಗೆ ಆ ಒಂದು ಕೊಲ್ಲಾಪುರಂನ ಒಂದು ದೇವಸ್ಥಾನ ಸನ್ನಿಧಿ ಅವರು ಎಲ್ಲ ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಿದ್ದಾರೆ. ಅದು ತುಂಬ ಖುಷಿ ಸರ್. ನಿಮ್ಮ ಕಾರ್ಯಕ್ರಮ ಹೀಗೆ ನೆರವೇರಲಿ. ಖಂಡಿತ ನಮ್ಮ ಕೈಯಲ್ಲಾದಂಥ ಸಹಾಯವನ್ನು ನಾವು ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಯಾಕಂತ ಹೇಳಿದ್ರೆ ನಾವು ಸಹ ಪರಿಸರ ಪ್ರೇಮಿನೇ. ಸೊ ಅದೇ ರೀತಿ ಮಿಂಚು ಕಿಡ್ಸ್ ಹೊತ್ತಿಗೂ ಸಹ, ಮಿಂಚು ಕಿಡ್ಸ್ ಅವರಿಗೂ ಸಹ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಮ್ಮಿಂದನೂ ಸಹ ಇಂಥ ಕಾರ್ಯಕ್ರಮಗಳು, 10 ಹಲವು ಕಾರ್ಯಕ್ರಮಗಳು ಮುಂದಿನ ನಡೀಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಮೇಡಮ್. ವೇಣು ಸರ್ ಮತ್ತೆ ನಿರ್ಮಲಾ ಮ್ಯಾಮ್ಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಇಂಥ ಚಿಕ್ಕ ವಯಸ್ಸಿಗೆ ಇಂಥ ವಿಷಯ ತಿಳ್ಕೊಂಡ್ರೆ ನಮ್ಮಂಥ ಏಜಿಗೆ ಬರುವಾಗ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಹೀಗೆ ಮುಂದುವರಿಲಿ ಮಕ್ಕಳು, ವಿದ್ಯಾಭ್ಯಾಸ ಕೂಡ ಅಂತ ಹೇಳಿ ಇವರೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರಾವ್ಯ ಹೆಸ್ರಾ. ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.